ವೀಕ್ಷಕರಿಗೆಲ್ಲರಿಗೂ ನಾಗಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಮಾಡಕ್ಕೆ ಹೊರಟಿರೋದು ಚೀಸ್ ಪಾಸ್ತಾ. ಬೇಕಾಗೋ ಸಾಮಗ್ರಿಗಳು: 1 ಬಟ್ಲ ಪಾಸ್ತಾ, 1 ಬಟ್ಲ ಹಾಲು, 1-2 ಸ್ಪೂನ್ ಮೈದಾ, 1-2 ಬಟರು, 1 ಈರುಳ್ಳಿ, 1-3 ಬೆಳ್ಳುಳ್ಳಿ, ಚಿಲ್ಲಿ ಫ್ಲೇಕ್ಸ್, ಆರ್ಗ್ಯಾನಿಸ, 1 ಕ್ಯಾಪ್ಸಿಕಮ್, ಆಮೇಲೆ ಚೀಸ್. ನೋಡ್ರಿ, ಬಿಸಿನೀರು ಕಾದಿದೆ. ಪಾಸ್ತಾ ತಗೊಂಡೇನಿ ರೆಡಿಮೆಂಟು. ಅವನ್ನ ಕುದಿಯೋ ನೀರೊಳಗೆ ಹಾಕ್ತೇನೆ. 2 ಬಟ್ಲ ಹಾಕ್ತೇನೆ ನಾನು. 1 ಬಟ್ಲ ಹಾಕೀನಿ. ಇದು 2ನೇ ಬಟ್ಲ ಹಾಕ್ತಾಯಿದ್ದೀನಿ. 2 ಬಟ್ಲ ಪಾಸ್ತಾ ಹಾಕೀನಿ. ಆಮೇಲೆ ಸ್ವಲ್ಪ ಉಪ್ಪು, ಒಂಚೂರು ಎಣ್ಣೆ. ಪಾಸ್ತಾ ಚೆನ್ನಾಗಿ ಒಂದು 5-10 ನಿಮಿಷ ಕುದಿಸಿದ್ರೆ ಸಾಕು. ವೀಕ್ಷಕರೇ, ಪ್ಯಾನ್ ಹಿಡ್ಕೊಂಡಾನೆ ಒಂದು ಇದು ಮಾಡಕ್ಕೆ, ಕ್ರೀಮ್ ಮಾಡೋಕ್ಕೆ. ಈಗ ಬೆಣ್ಣೆ ತೊಗೊತಾ ಇದ್ದಾನೆ. ವೀಕ್ಷಕರೇ, ಬೆಣ್ಣೆ ಹಾಕಿದ್ದಾನೆ, ಕರಗಿದೆ. ಇವಾಗ ಮೈದಾ ತೊಗೊಂಡಿದ್ದೆಲ್ಲ ಮೈದಾ ಹಾಕ್ತಾನೆ. 4 ಜನಕ್ಕೆ ಮಾಡೋಕ್ಕೆ ನಾನು ಮೈದಾ ತಗೊಂಡಾನೆ. ಒಂದು 3 ಸ್ಪೂನ್ ತಗೊಂಡು 4 ಸ್ಪೂನು. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕೋಣಂತೆ. ಚೆನ್ನಾಗಿ ಮಿಕ್ಸ್ ಮಾಡಲಿ. ನೋಡಿ ವೀಕ್ಷಕರೇ, ಬೆಣ್ಣೆ ಹಾಕಿ ಮೈದಾ ಹಾಕಿ ಈ ಥರ ಫ್ರೈ ಮಾಡ್ಕೊಂಡಾನೆ. ಇವಾಗ ಹಾಲು ಹಾಕೋಣ. ನಮಗೆ ಎಷ್ಟು ಬೇಕು ಹಾಲು, 4 ಜನಕ್ಕೆ ಅಷ್ಟೇ ಹಾಲು ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೊಟ್ಟೆ ಗಂಟು ಇರಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ವೀಕ್ಷಕರೇ, ಈ ಥರ ಹಿಂಗಾಗಿದೆ. ಇನ್ನೂ ಸ್ವಲ್ಪ ಹಾಲು ಹಾಕೋಣ. ಸ್ವಲ್ಪ ಇನ್ನೂ ಕ್ರೀಮಿ ಆಗ್ಬೇಕಲ್ಲ, ಕ್ರೀಮ್ ಥರ ಬರಬೇಕು. ಹಾಲು ಹಾಕ್ತಾ ಮಾಡ್ತಾ ಇರ್ರಿ, ಚೆನ್ನಾಗಿ ಕ್ರೀಮ್ ಥರ ಬರಬೇಕು. ನೋಡಿ ವೀಕ್ಷಕರೇ, ರೆಡಿಯಾಗಿದೆ. ಈ ಥರ ಬಂದಿದೆ ನೋಡಿರಿ, ಎಷ್ಟು ಚೆನ್ನಾಗಿ ಬಂದಿದೆ ಮೈದಾದ್ದು. ಇವಾಗ ಪಾಸ್ತಾ ಎಲ್ಲ ಕುದಿಯೋಕೆ ಇಟ್ಕೊಂಡಿದ್ದೆಲ್ಲ, ಇವಾಗ ಅದಕ್ಕೆ ಒಗ್ಗರಣೆ ಹಾಕೋದು ತೋರಿಸ್ಕೊಡ್ತೇನೆ. ವೀಕ್ಷಕರೇ, ಒಗ್ಗರಣೆ ಹಾಕೋದಕ್ಕೆ 2 ಬಟರ್ ತಗೊಂಡನಿ. 2 ಬಟರ್ ಹಾಕ್ತಾ ಇದ್ದಾನೆ. ಈಗ ಸಣ್ಣ ಕಟ್ ಮಾಡಿರೋದು ಈರುಳ್ಳಿ ಹಾಕ್ತೀನಿ. ಸಣ್ಣ ಕಟ್ ಮಾಡಿ ಇಟ್ಕೋಬೇಕು ಈರುಳ್ಳಿನ. ಪಾಸ್ತಾಕ್ಕೆ ತುಂಬ ಚೆನ್ನಾಗಾಗುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ವೀಕ್ಷಕರೇ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಬೆಣ್ಣೆ ಒಳಗೆ. ಇವಾಗ ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡನಿ. ಬೆಳ್ಳುಳ್ಳಿ ಹಾಕ್ತಾನೆ. 1 ನಿಮಿಷ ಫ್ರೈ ಮಾಡಿ ಕ್ಯಾಪ್ಸಿಕಮ್ ಹಾಕೋಣ. ನೋಡಿರಿ, ಬೆಳ್ಳುಳ್ಳಿ ಹಾಕಿದೆ, ಸ್ವಲ್ಪ ಫ್ರೈ ಆಯಿತು. ಇವಾಗ ಕ್ಯಾಪ್ಸಿಕಮ್ ಹಾಕೋಣ. ಸಣ್ಣ ಕಟ್ ಮಾಡಬೇಕು. ತರಕಾರಿಗಳು ಸಣ್ಣ ಕಟ್ ಮಾಡಿದರೆ ಪಾಸ್ತಾದೊಳಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೀವು ಒಂದ್ಸರಿ ಪಾಸ್ತಾ ಮನೇಲಿ ಮಾಡ್ತೀರಿ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಚೀಸ್ ಪಾಸ್ತಾ ಭಾಳ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಒಂದು ಲೈಕ್ ಕೊಡಿರಿ. ಈಗ ಬೇಯಲಿಕ್ಕೆ ಒಂಚೂರು ಉಪ್ಪು ಹಾಕ್ತಾನೆ. ವೀಕ್ಷಕರೇ, ಪಾಸ್ತಾ ಬೇಯಿಸಿ ಇಟ್ಕೊಂಡಿದ್ದೆಲ್ಲ, ಇವಾಗ ಇದು ಎಲ್ಲ ಮಸಾಲೆ ಬೆಂದಿದೆ. ಇವಾಗ ಹಾಕ್ಬಿಡೋಣ ಪಾಸ್ತಾನ. ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಡ್ರಿ. ಇವಾಗ ಪಾಸ್ತಾ ಎಲ್ಲ ಹಾಕಿ ಮಿಕ್ಸ್ ಮಾಡಿದಾನ. ಇವಾಗ ಮೈದಾದ್ದು ಸಾಸ್ ಮಾಡ್ಕೊಂಡಿದ್ದೆಲ್ಲ ಅದೆಲ್ಲ ಹಾಕ್ಬಿಡೋಣ. ಚೆನ್ನಾಗಿ ಟೇಸ್ಟ್ ಬರುತ್ತೆ ಮೈದಾ ಕ್ರೀಮಿನ್ ಚಾಪ್ಸ್. ವೀಕ್ಷಕರೇ, ಕ್ರೀಮು ಹಾಕಿದೆ ಮೈದಾದ್ದು. ಇವಾಗ ಚಿಲ್ಲಿ ಫ್ಲೇಕ್ಸ್ ಹಾಕಿರ್ತಾ ಇದ್ದಾನೆ. ನಿಮಗೆ ಖಾರ ಎಷ್ಟು ಬೇಕು ನೀವು ಅಷ್ಟು ಹಾಕಿಡ್ರಿ. ಆರ್ಗ್ಯಾನಿಸ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಂದ್ರಿ. ಚೀಸ್ ಪಾಸ್ತಾ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ. ಮನೆಯಲ್ಲೇ ಮಾಡಿರೋದು. ಹೋಟೆಲ್ಗಿಂತ ಮನೆಯಲ್ಲೇ ತುಂಬ ಹೆಲ್ದಿಯಾಗಿರುತ್ತೆ. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ದೊಡ್ಡವರು ತಿನ್ಬೋದು, ಮಕ್ಕಳು ತಿನ್ಬೋದು. ಭಾಳ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಈ ಥರ ಎಲ್ಲ ಆಗಿದೆ. ಈಗ ಚೀಸ್ ಪಾಸ್ತಾ ಎಲ್ಲ ಚೀಸ್ ಹಾಕಬೇಕು. ನೋಡಿರಿ, ಎಲೆ ಥರ ಚೀಸ್ ತಗೊಂಡು ನಾನು 2 ಈ ಥರ ಹಿಂಗೆ ಹಾಕಿ ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಬಿಡಂದ್ರಿ. ನೋಡಿರಿ, 1-2 ನಿಮಿಷ ಪ್ಲೇಟ್ ಮುಚ್ಚಿಬಿಡೋಣ. ಒಂದು ಸ್ವಲ್ಪ ಪೇಪರ್ ಪೌಡರ್ ಹಾಕ್ತಾನೆ. ನೋಡಿ ವೀಕ್ಷಕರೇ, ಆಗಿದೆ. ಈಗ
ಪಾಸ್ತಾ ತುಂಬ ಚೆನ್ನಾಗಿ ಬಂದಿದೆ. ಪಾಸ್ತಾ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ, ಕ್ರೀಮಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಆಹಾ ಘಮಘಮನೂ ಅಂತ ಇದೆ. ನೀವು ಎಲ್ಲರೂ ಮಾಡ್ಕೊಳ್ರಿ, ನಮ್ಮ ಚಾನಲಿಗೆ ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಪ್ಲೇಟಿಗೆ ಸರ್ವ್ ಮಾಡೋಣ. ವೀಕ್ಷಕರೇ, ಪಾಸ್ತಾ ಸರ್ವ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಮನೇಲಿ ಎಲ್ಲರೂ ಟ್ರೈ ಮಾಡಿರಿ. ನೋಡಿ ವೀಕ್ಷಕರೇ, ಸಖತ್ತಾಗಿ ಬಂದಿದೆ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಒಂದ್ಸರಿ ಮನೇಲಿ ಎಲ್ಲರೂ ಮಾಡ್ಕೊಳ್ರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಕೊಡ್ರಿ.